ಮರ್ಮಸ್ಥಳದ ಬುರುಡೆ ಹಿಂದಿನ ಸ್ಫೋಟಕ ಸತ್ಯ ಬಯಲು. ಚಿನ್ನಸ್ವಾಮಿ ಚಿನ್ನಯ್ಯನ ಅಸಲಿ ರೂಪವನ್ನ ಹೊರಗಡೆ ತೋರಿಸ್ತಾ ಇರುವಂತದ್ದು. ಚಿನ್ನಯ್ಯ ತೋರಿಸಿದ ಕಡೆಯಲ್ಲಿ ಸಿಕ್ಕ ಬುರುಡೆಗಳ ಅಸಲಿಯತ್ ಏನು ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೆ. ಮರ್ಮಸ್ಥಳದ ಬುರುಡೆ ಹಿಂದಿನ ಸ್ಫೋಟಕ ಸತ್ಯ ಬಯಲು. ಚಿನ್ನಯ್ಯ ತೋರಿಸಿದ ಕಡೆ ಸಿಕ್ಕ ಬುರುಡೆಗಳ ಅಸಲಿಯತ್ತೇನು? ಆ ಬುರುಡೆಗಳು ಮೂಳೆಗಳು ಪುರುಷರದ್ದ ಹೆಂಗಸರದ್ದ? ಅವರು ಕೊಲೆ ಆಗಿದ್ದ, ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಬುರುಡೆಗಳು ಮತ್ತೆ ಮೂಳೆಗಳ ಹಿಂದಿನ ಅಸಲಿ ಕಥೆಯೇನು? ಕೋರ್ಟ್ಗೆ ಆರೋಪಿ ಚಿನ್ನಯ್ಯ ನೀಡಿದ್ದ ಬುರುಡೆ ಯಾರದ್ದು? FSL ರಿಪೋರ್ಟ್ನಲ್ಲಿ ಸ್ಫೋಟಕ ಸತ್ಯಾನಾವರಣ. FSL ಈ ಒಂದು ರಿಪೋರ್ಟ್ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್. ಎಸ್ ವೀಕ್ಷಕರೇ, FSL ಈ ಒಂದು ರಿಸಲ್ಟ್ ಹೊರಬಿದ್ದಿದೆ. ಇಷ್ಟು ದಿನ ಚಿನ್ನಯ್ಯ ತೋರಿಸಿದಂತಹ ಒಂದು ಮೂಳೆಗಳ ಅಥವಾ ಕಳೆಬರಹದ ಅಸ್ಥಿ ಪಂಜರದ ಅಷ್ಟು ಸತ್ಯವನ್ನ ಹೊರಹಾಕ್ತಾ ಇದ್ದೆ. ಚಿನ್ನಯ್ಯ ಜುಲೈ 11ನೇ ತಾರೀಕಿಗೆ ಅನ್ಸುತ್ತೆ, ಮೋಸ್ಟ್ಲಿ ಜುಲೈ 11ನೇ ತಾರೀಕಿಗೆ ಬರ್ತಾನೆ. ಆತನ ಆಗ ವಿಚಾರ ಏನು ಅಂದ್ರೆ, ಆತ ಅಪರಿಚಿತ ಅನಾಮಿಕ ದೂರುದಾರ, ಮಾಸ್ಕ್ದಾರಿ ಭೀಮ ಅಂತೆಲ್ಲ ಕರೆಸಿಕೊಳ್ತಾ ಇದ್ದಂತಹ ಚಿನ್ನಯ್ಯನ ಅಸಲಿ ಮುಖವಾಡವನ್ನ ಇವತ್ತು SIT ತನಿಖಾ ತಂಡ ಹೊರಹಾಕಿದೆ. ಆದರೆ ಆತ ಜುಲೈ 11ನೇ ತಾರೀಕು ಒಂದು ಬುರುಡೆಯನ್ನ ಇಟ್ಕೊಂಡು ಬರ್ತಾನೆ. ಆ ಬುರುಡೆಯನ್ನ ಇಟ್ಕೊಂಡು ಹೇಳ್ತಾನೆ, ನಾನು ಇಂಥದ್ದೇ ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೇನೆ. ಎಲ್ಲೆಲ್ಲಿ? ಬಂಗ್ಲೆ ಗುಡ್ಡ, ಬಾಹುಬಲಿ ಗುಡ್ಡ, ನೇತ್ರಾವತಿಯ ತೀರ, ಎಲ್ಲ ಕಡೆಯಲ್ಲೂ ಕೂಡ ನಾನು ಹುಗಿದಿಟ್ಟಿದ್ದೇನೆ ಅಂತ ಹೇಳಿ ಆತ ಹೇಳ್ತಾನೆ. ಹೌದಪ್ಪ, ಹುಗಿದಿಟ್ಟಿದ್ಯಾ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಸತ್ಯಾಸತ್ಯತೆಗಳು ಹೊರಗೆ ಬರಲಿ ಅಂತ ಸಿದ್ದರಾಮಯ್ಯ ಅವರು ಮುಂದೆ ನಿಂತ್ಕೊಂಡು SIT ತನಿಖಾ ತಂಡವನ್ನು ರಚನೆ ಮಾಡ್ತಾರೆ. ಆ ತನಿಖಾ ತಂಡ ಒಂದೊಂದೇ ಸತ್ಯಗಳನ್ನ ಹೊರ ತೆಗಿತಾ ಹೋಗುತ್ತೆ. ಅದರ ಗ್ಯಾಪ್ ಅಲ್ಲಿ, ಅದರ ಮಧ್ಯದಲ್ಲಿ ಒಂದಿಷ್ಟು ಕಡೆಯಲ್ಲಿ ಚಿನ್ನಯ್ಯ ಅಂದ್ರೆ ಅಪರಿಚಿತ ದೂರುದಾರ ಆಗಾಗಿದ್ದಲ್ಲ, ಅವನು ತೋರಿಸ್ತಾನೆ, ಇಲ್ಲಿದೆ, ಇಲ್ಲೇ ಹೂತಾಕಿಟ್ಟಿದ್ದೇನೆ, ಅಲ್ಲ ಹೂತಾಕಿಟ್ಟಿದ್ದೇನೆ, ನಾನು ಹೂತಿರುವಂಥದ್ದು ಗಂಡಸರ ದೇಹವಲ್ಲ. ಇದನ್ನ ಪದೇ ಪದೇ ಹೇಳ್ತೀನಿ ವೀಕ್ಷಕರೇ. ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ಸ್ಕೆಚ್ ಹಾಕಿತ್ತು ಅಂತ ನೋಡಿ. ನಾನು ಹೂತಿಟ್ಟಿದ್ದು ಪುರುಷರ ದೇಹವಲ್ಲ. ಪುರುಷರ ದೇಹ ಇದ್ರೂ ಕೂಡ ಒಂದೆರಡು ಇರ್ಬೋದಷ್ಟೇ. ಆದರೆ ಅರೆಬೆತ್ತಲೆ ಸ್ಥಿತಿಯಲ್ಲಿದ್ದಂತಹ ಮಹಿಳೆಯರ ದೇಹ, ರೇಪ್ ಆಗಿರಬಹುದು ಅಂತ ಅನ್ಸುತ್ತೆ. ಆ ಥರ ಬಾಲಕಿಯರ ದೇಹ, ಹೆಣ್ಣು ಮಕ್ಕಳ ದೇಹ, ಅದನ್ನ ಹೂತಾಕಿಟ್ಟಿದ್ದೇನೆ. ಅದನ್ನ ನೋಡಿದ್ರೆ ಅಸಹಜ ಸಾವು ಅಂತ ಅನ್ಸುತ್ತೆ. ಸಹಜ ಸಾವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಹೆಣವನ್ನ ನಾನು ಹೂತಾಕಿಟ್ಟಿದ್ದೆ. ನನಗೆ ಯಾರು ಹೇಳ್ತಾ ಇದ್ದಿದ್ದು? ನನಗೆ ಸಾಕಷ್ಟು ಜನರು ಮಂಡಳಿಯಲ್ಲಿದ್ದವರು ನನಗೆ ಹೇಳ್ತಾ ಇದ್ರು, ಹೂತಾಕಿಡು ಅಂತ ನನಗೆ ಹೇಳಿದ್ರು ಅಂತ ಹೇಳಿ ಕಲರ್ ಕಥೆಯನ್ನ ಹೇಳಿದ್ದ. ನೆನಪಿದ್ಯಾ? ಇದು ಕಲರ್ ಕಥೆ ಹೇಳಿದ್ದು ನೆನಪಿದ್ಯಾ ವೀಕ್ಷಕರೇ? ಕಲರ್ ಕಥೆ ಹೇಳಿದ್ದ. ಅವತ್ತು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಅಲ್ಲ, ವಿದೇಶವೂ ಕೂಡ ಹೌದು, ಧರ್ಮಸ್ಥಳದಲ್ಲಿ ಬ್ರೂಡಲ್ ಮರ್ಡರ್ ಆಗಿದೆ, ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, ಅದಕ್ಕೆ ಕಾರಣದ ದೊಡ್ಡ ಕೈಗಳು ಸಾಕ್ಷ್ಯವಾಗಿದೆ, ಅದೇ ಮಾಡಿಸಿರುವಂತದ್ದು ಈ ಕೊಲೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಚಿನ್ನಯ್ಯನ ವರಸೆ ನೋಡ್ಬೇಕು ನೀವು. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಕಾಗೆ ಹಾರಿಸ್ತಾ ಇದ್ದ. ಚಿನ್ನಯ್ಯ ಕೋರ್ಟ್ಗೆ ಕೊಟ್ಟಿದ್ದು ಯಾರ ತಲೆ ಬುರುಡೆ ಗೊತ್ತಾ? ಅದು ಬುರುಡೆ ಪುರುಷರದ್ದ ಅಥವಾ ಮಹಿಳೆಯರ್ದ? ಆ ಬುರುಡೆ ಮಹಿಳೆಯದ್ದಲ್ಲ, ಓರ್ವ ಪುರುಷನದ್ದು.
ಚಿನ್ನಯ್ಯ ಕೋರ್ಟ್ಗೆ ಕೊಟ್ಟಿದ್ದು ಯಾರ ತಲೆಬುರುಡೆ? ತಲೆಬುರುಡೆ ಪುರುಷರದ್ದ ಅಥವಾ ಮಹಿಳೆಯದ್ದ? ಆ ತಲೆಬುರುಡೆ ಮಹಿಳೆಯದ್ದಲ್ಲ, ಓರ್ವ ಪುರುಷನದ್ದು. 40ರ ಆಸುಪಾಸಿನ ಗಂಡಸಿನ ತಲೆ ಅದು. ಆ ತಲೆಬುರುಡೆ ಒಂದು ಗಂಡಸಿನ ತಲೆಬುರುಡೆ. ಹಿಂಗಂತ ವರದಿಯನ್ನ ನೀಡಿದ್ದು ನಾನೂ ಅಲ್ಲ, ನೀವೂ ಅಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಡ್ಕೊಳ್ತಾ ಇದ್ರಲ್ಲ ಸಾಕಷ್ಟು ಜನ, ಅವರು ಅಲ್ಲ. FSL ವರದಿ ಇದಾಗಿತ್ತು. ಆದ್ರೆ ಇದು ಹೆಂಗಸಿನ ಬುರುಡೆ ಅಂತ ಹೇಳಿದ್ದ ಆರೋಪಿ ಚಿನ್ನಯ್ಯ ಇದೀಗ FSL ವರದಿಯಲ್ಲಿ ಅಸಲಿಯತ್ತು ಬಯಲಾಗಿದೆ. FSL ರಿಪೋರ್ಟ್ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್ ಆಗಿದೆ. ಎಸ್ ವೀಕ್ಷಕರೇ, ಯಾವುದೇ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿಯಿಂದ ಬಂದಿರುವಂತಹ ದಾಖಲೆ ಅಥವಾ ವರದಿ ಅಲ್ಲವೇ ಅಲ್ಲ. FSL ಇದು ವರದಿಯನ್ನ ಮಾಡಿದೆ, ಇದು ದಾಖಲೆಯನ್ನ ನೀಡಿದೆ, ಇದು ನಾನು ಪರೀಕ್ಷೆ ಮಾಡಿದ್ದೇನೆ, ಅದು ಒಂದು ಗಂಡಸಿನ ತಲೆಬುರುಡೆ, 40ರ ಆಸುಪಾಸು ವಯಸ್ಸು, ಆತನ ತಲೆಬುರುಡೆ ಅಂತ ಹೇಳಿ FSL ಹೇಳಿದೆ. ಯಾವುದೇ ವಾಟ್ಸಪ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿಲಿ ಕಲ್ತಿದ್ದಲ್ಲ ಅದು. ಚಿನ್ನಯ್ಯನ ಆಕ್ಟಿಂಗ್ ನೋಡ್ಬೇಕಾಗತ್ರಿ ನೀವು. ಅವಾಗ ಚಿನ್ನಯ್ಯನ ಆಕ್ಟಿಂಗ್ ನೋಡ್ಬೇಕಿತ್ತು. ಮೋಸ್ಟ್ಲಿ ಆಸ್ಕರ್ ಅವಾರ್ಡ್ ಕೊಡಿಸ್ತಿದ್ರಿ ಅಂತ ಅನ್ಸುತ್ತೆ. ದೊಡ್ಡ ದೊಡ್ಡ ಪ್ರಶಸ್ತಿ ಹೆಸರನ್ನ ನಾನು ಹೇಳಿ ನಾನು ವಿವಾದವನ್ನ ಮೈ ಮೇಲೆ ಎಳ್ಕೊಳ್ಳಿ, ಐ ಆಮ್ ರಿಯಲಿ ಸಾರಿ. ಆದ್ರೆ ಚಿನ್ನಯ್ಯ ಆಡಿರುವಂತಹ ಆಟ ಹಂಗೆ ಇತ್ತು. ಆಗ ಯಾವಾಗ ಚಿನ್ನಯ್ಯನಿಗೆ ಕೂತ್ಕೊಂಡು ಏನಾಯ್ತು, ಎತ್ತಾಯ್ತು, ಎಷ್ಟು ಗಂಟೆಗೆ ಹೋದೆ, ಎಷ್ಟು ಗಂಟೆಗೆ ನಿಮ್ಗೆ ಹೇಳ್ತಾ ಇದ್ರು, ಅಗ್ಯಕ್ಕೆ ಹೇಳ್ತಾ ಇದ್ರು, ಎಷ್ಟು ಗಂಟೆಗೆ ನೀನು ಹೆಣವನ್ನ ಹೂತಾಕಿಟ್ಟಿದ್ದೆ ಅಂತ ಹೇಳಿ ಒನ್ ಬೈ ಒನ್ SIT ತನಿಖಾ ತಂಡ ಕೇಳುತ್ತಲ್ಲ, ಆಗ ಅವನ ಅಸಲಿ ಎತ್ತು ಗೊತ್ತಾಯ್ತು. ಇಲ್ಲ, ನನಗೆ ಬುರುಡೆ ಗ್ಯಾಂಗ್ ಅಂತ ಒಂದೆರಡು ಗ್ಯಾಂಗ್ ಇದಾವೆ, ಅಲ್ಲಿ ಸದಸ್ಯರು ಒಂದಿಷ್ಟು ಜನ ಇದ್ದಾರೆ, ಆ ಸದಸ್ಯರು ಹೇಳಿದ್ರು, ನಾನು ಮಾಡಿಬಿಟ್ಟೆ ಸ್ವಾಮಿ, ನನ್ನ ತಪ್ಪಾಯ್ತು ಅಂತ. ಇವತ್ತಿಗೂ ಹೇಳ್ತೀನಿ ನಾನು, ಚಿನ್ನಯ್ಯನಿಗೆ ಅಮೌಂಟ್ ಕೊಟ್ಟು ಈ ಥರ ಮಾಡಿಸಿದ್ದು ಅಂತಂದ್ರೆ ನಾವು ಒಪ್ಕೊಳ್ಳಲ್ಲ. ಯಾಕಂದರೆ ಚಿನ್ನಯ್ಯನ ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡಿದ್ದೀರಾ ನೀವು? 3 ಲಕ್ಷ 3.5 ಲಕ್ಷಕ್ಕಿಂತ ಇಲ್ಲವೇ ಇಲ್ಲ ಚಿನ್ನಯ್ಯನ ಬ್ಯಾಂಕ್ ಬ್ಯಾಲೆನ್ಸು. ಆ ರೀತಿಯಾಗಿದೆ ಚಿನ್ನಯ್ಯನ ಬ್ಯಾಂಕ್ ಬ್ಯಾಲೆನ್ಸ್. ಮತ್ತೆ ಯಾವ ಚಂದಕ್ಕೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. SIT ತನಿಖಾ ತಂಡ ಇನ್ನೂ ಕೂಡ ಹುಡುಕ್ತಾ ಇರುವಂಥದ್ದು. ಎಸ್, ಎಲ್ಲಿತ್ತು ಕತೆ? ಎಲ್ಲಿತ್ತು ಅಂತಂದ್ರೆ ಆತ ಹೇಳ್ತಾನೆ, ಚಿನ್ನಯ್ಯ ನನ್ನ ಕೈಗೆ ಕೊಟ್ಟಿದ್ದು ವಿಠ್ಠಲ ಗೌಡ, ಈ ತಲೆಬುರುಡೆಯನ್ನ ಕೊಟ್ಟಿದ್ದು ವಿಠ್ಠಲ ಗೌಡ ಅಂತ ಹೇಳ್ತಾನವನು, ಒಪ್ಕೊಳ್ತಾನವನು. ನಿಮಗೆ ನೆನಪಿದೆಯಾ ವೀಕ್ಷಕರೇ, ಸ್ಪಾಟ್ ನಂಬರ್ 6ರಲ್ಲಿ ಪತ್ತೆಯಾಗಿರುವಂತಹ ತಲೆಬುರುಡೆ ಯಾರ್ದಾಗಿತ್ತು ಗೊತ್ತಾ? ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಇವತ್ತು ಹೇಳ್ತೀನಿ ಈ ವಿಡಿಯೋದಲ್ಲಿ. ತಲೆಬುರುಡೆ ಜೊತೆಗೆ ಪತ್ತೆಯಾದಂತಹ ಮೂಳೆಗಳು ಯಾರ್ದು ಗೊತ್ತಾ? ಈಗ FSL ವರದಿ ಬಹಿರಂಗ ಮಾಹಿತಿಯನ್ನು ಕೊಟ್ಟಿದೆ. ಸ್ಪಾಟ್ ನಂಬರ್ 6ರಲ್ಲಿ ಪತ್ತೆಯಾಗಿರುವಂತಹ ತಲೆಬುರುಡೆ ಯಾರದ್ದು ಗೊತ್ತಾ? ತಲೆಬುರುಡೆ ಜೊತೆಗೆ ಪತ್ತೆಯಾದ ಮೂಳೆಗಳು ಯಾರದ್ದು? ಇದೀಗ FSL ವರದಿ ಬಹಿರಂಗ. ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂತಹ ಬುರುಡೆ ಮೂಳೆ ಗಂಡಸಿನದ್ದು. 25ರಿಂದ 30 ವರ್ಷದ ಒಳಗಿನ ಓರ್ವ ಗಂಡಸಿನ ತಲೆಬುರುಡೆ ಇದು. FSL ವರದಿಯಲ್ಲಿ ಬಹಿರಂಗವಾಗಿದೆ ಬುರುಡೆಯ ರಹಸ್ಯ. FSL ರಿಪೋರ್ಟ್ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್. ಚಿನ್ನಯ್ಯ ತೋರಿಸಿದಂತಹ ಪಾಯಿಂಟ್ ನಂಬರ್ 6 ಸ್ಪಾಟ್ ಇತ್ತಲ್ಲ ಅದು. ವಾವ್ ಚಿನ್ನಯ್ಯ, ವಾಯ್. ನಿನ್ನ ಜೊತೆ ಇದ್ದವರು ಈ ರೀತಿ ಸ್ಕೆಚ್ ಹಾಕಿದ್ರೋ ಅಥವಾ ನೀನು ಆ ರೀತಿ ಸ್ಕೆಚ್ ಹಾಕಿದ್ಯೋ ಗೊತ್ತಿಲ್ಲ, ಒಂದು ತಲೆಬುರುಡೆ ಸಿಗುತ್ತೆ ವೀಕ್ಷಕರೇ. ಸ್ಪಾಟ್ ನಂಬರ್ 6ರಲ್ಲಿ ತಲೆಬುರುಡೆ ಮತ್ತು ಕಳೆಬರಹಗಳು ಸಿಗುತ್ತೆ. ಆಗ ನೋಡಬೇಕಾಗಿತ್ತು ನೀವು, ಅಯ್ಯಯ್ಯೋ ಸಿಕ್ಕಿಬಿಡ್ತು. 6ನೇ ನಂಬರ್ ಇದರಲ್ಲಿ ಒಂದು ಮಹಿಳೆಯ ಕಳೆಬರಹ ಸಿಕ್ಕಿಬಿಡ್ತು. ಅದನ್ನ ರೇಪ್ ಮಾಡಿ ಸಾಯಿಸಿರಬಹುದು ಅಥವಾ ಇನ್ನೇನೋ ಹೀನ ಕೃತ್ಯ ಮಾಡಿ ಸಾಯಿಸಿರಬಹುದು.
ಅಂತ ಸುದ್ದಿ ಬಂದಿದ್ದು ಕರೆಕ್ಟಾಗಿ ನೋಡಿದಾಗ ಕಡೆಗೆ ವಿಚಾರ ಗೊತ್ತಾಗಿದೆ. ಏನು ವಿಚಾರ ಗೊತ್ತಾಗಿದೆ? ನಿಗದಿತವಾಗಿ ಯಾವುದೇ ಸ್ಮಶಾನ ಇಲ್ಲದೆ ಹೋದಾಗ ನಮ್ಮನೆ ಬೆಟ್ಟ, ನಿಮ್ಮನೆ ತೋಟ, ನಮ್ಮನೆ ತೋಟದಲ್ಲಿ ಅಪರಿಚಿತ ಹೆಣವನ್ನ ಹೂಳ್ಲಿಕ್ಕೆ ಪರ್ಮಿಷನ್ ಕೊಡದೇ ಇದ್ದಾಗ ಇನ್ನೇನ್ ಮಾಡಕ್ಕಾಗತ್ತೆ? ನೇತ್ರಾವತಿಯ ದಡದ ಪಕ್ಕದಲ್ಲೇ ಅಥವಾ ಯಾವುದೋ ಒಂದು ಹೊಳೆನೋ ಯಾವುದೋ ಒಂದು ನದಿಯೋ ಪಕ್ಕದಲ್ಲೇ ಮಣ್ಣು ಮಾಡಬೇಕಾಗತ್ತೆ. ಯಾಕೆ ಹೇಳಿ? ನನ್ನ ಸಂಬಂಧಿಕರು ಅಲ್ಲ, ನಿಮ್ಮ ಸಂಬಂಧಿಕರು ಅಲ್ಲ, ಆ ಒಂದು ಕಾರಣಕ್ಕೆ. ಆಗ ಅದಾದ ನಂತರ ಅಸಲಿಯತ್ತು ಸತ್ಯ ಗೊತ್ತಾಗುತ್ತೆ. ಯಾವುದೇ ಸಾಕ್ಷಿಯನ್ನ ಇಟ್ಟುಕೊಳ್ಳದೆ ಸಾಕ್ಷಿ ಕೊಡ್ತೇನೆ ಅಂತ ಹೇಳಿ ಸಾಕಷ್ಟು ಜನರು ಬರ್ತಾರೆ, ಒಂದು ಸಾಕ್ಷಿ ತಂದು ಕೊಡೋದಿಲ್ಲ ಅವರು. ಈಗ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ವಿಚಾರಣೆ ಇದೆ ಅಂತಂದು ತಲೆ ಬರ್ಸ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅದು ಬಿಡಿ, ನಾವೀಗ ಪಾಯಿಂಟ್ ಏನಿದೆ ಅದ್ರ ಬಗ್ಗೆ ಮಾತನಾಡೋಣ. 6 ನಂಬರ್ ನೆನಪಿದೆಯಾ? ಸ್ಪಾಟ್ 6 13-17 ಕಡೆ ಅಗಸಿದ್ನಲ್ಲ, ಈಗ ಸ್ಪಾಟ್ ನಂಬರ್ 6 ನೆನಪಿದ್ಯಾ? ಅಲ್ಲಿ ಒಂದು ತಲೆ ಬುರುಡೆ ಸಿಕ್ಕಿತ್ತು, ಕಳೆ ಬರಹ ಸಿಕ್ಕಿತ್ತು. ಅಯ್ಯಯ್ಯೋ ಇದು ಹೆಣ್ಣು ಮಗುದು ಅಂತ ಹೇಳಿ ಓಡಾಡ್ತಾ ಇದ್ರು. ಈಗ FSL ರಿಸಲ್ಟ್ ಬಂದಿದೆ. ಇಲ್ರಪ್ಪ, ಅದು 25-35 ವಯಸ್ಸಿನ ಒಂದು ಗಂಡು ಮಗ. ಅದು ಅಂದರೆ ಲೆಕ್ಕ ಹಾಕಿ. ಆತ ಫಸ್ಟ್ ಪಾಯಿಂಟ್ ನಂಬರ್ 1, ಆತ ತೆಗೆದುಕೊಂಡು ಬಂದಿದ್ದಂತಹ ತಲೆಬುರುಡೆ ಆರ್ ಆತನ ಕೈಗೆ ಕೊಟ್ಟಿರುವಂತಹ ತಲೆಬುರುಡೆ ಏನಿತ್ತಲ್ಲ, ಅದು ಕೂಡ 40 ವರ್ಷದ ಗಂಡಸಿನದು. ಸ್ಪಾಟ್ ನಂಬರ್ 6ರಲ್ಲಿ ಯಾವಾಗ ನೀವು ಯಾವ ಕಡೆ ಅಗಿತೀರೋ ಆ ಕಡೆಗೆ ರಾಶಿ ಕಳೆ ಬರಹ ಸಿಗುತ್ತೆ ಅಂತ ಕಾಗೆ ಹಾರಿಸಿ, ಬರೀ ಕರ್ನಾಟಕದಲ್ಲಿ ಅಲ್ಲ ದೇಶ ವಿದೇಶದಲ್ಲೂ ಕೂಡ ಕಾಗೆ ಹಾರಿಸಿದ್ದಂತಹ ಚಿನ್ನಯ್ಯ ಆ ಸ್ಪಾಟಲ್ಲಿ ಸಿಕ್ಕಿದ್ದು ಕೂಡ 25-35 ವರ್ಷದ ಒಳಗಿರುವಂತಹ ಗಂಡು ಮಗ. ಅದು ಎಲ್ಲಿ ಕಾಗೆ ಹಾರಿಸಿದ್ರಲ್ವಾ, ಅಥವಾ ಸಾರಿ ಕಾಗೆ ಹಾರಿಸಿದ್ದು ಅಂತ ಹೇಳೋದಿಲ್ಲ, ನೀವು ಹೇಳಿದ್ರಲ್ಲ, ರೇಪ್ ಆಗಿರುವಂತಹ ಹಾಗೂ ಅರೆಬರೆ ನಗ್ನ ಸ್ಥಿತಿಯಲ್ಲಿರುವಂತಹ ದೇಹಗಳನ್ನು ನಾನು ಹೂತಾಕಿದ್ದೆ, ಇಲ್ಲೇ ಹೂತಾಕಿದ್ದೆ, ಇಲ್ಲೇ ಆಗಿದ್ರೆ ಕಾಣಿಸುತ್ತೆ, ಇಲ್ಲೇ ಆಗಿದ್ರೆ ಸಿಕ್ಕೇ ಸಿಗುತ್ತೆ ಹೇಳಿದ್ರಲ್ಲ. ಎಲ್ಲಿ? ನೀವು 2 ತಲೆ ಬುರುಡೆ ವಿಚಾರ ಮಾತಾಡಿದೆ ನಾನು, ಅದು ಎರಡೂ ಕೂಡ ಗಂಡಸಿಂದು. ಹಾಗಾದ್ರೆ ಹೆಂಗಸಿನ ತಲೆ ಬುರುಡೆ ಎಲ್ಲಿ? ಇಲ್ಲೆಲ್ಲ ಬಕ್ರಾಗಳು ಕಾಣಿಸ್ತೀವ ನಾವು? ಸರ್ಕಾರದವ್ರ ಬಕ್ರಾ ತರ ಕಾಣಿಸ್ತಾ ಇದ್ದೀರಾ ಅಥವಾ ಜನಸಾಮಾನ್ಯರ ಬಕ್ರಾ ತರ ಕಾಣಿಸ್ತಾ ಇದ್ದೀವ? ನಿಮ್ಮ ಕತೆಗೆ, ನಿಮ್ಮ ಮೋಸದ ಕತೆಗೆ, ಸಾಕ್ಷಿ ಇಲ್ಲದೆ ಇರುವಂತಹ ಕತೆಗೆ ಅವನು ಯಾವನೋ ಸೂತ್ರಧಾರಿ ಅಂತೆ, ನೀವು ಪಾತ್ರಧಾರಿ ಅಂತೆ. ಇದನ್ನ ಜಗತ್ತು ನಂಬೇಕಂತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.